ಕ್ಯಾರೆಟ್ ರೈಸ್. ಇವತ್ತು ಕ್ಯಾರೆಟ್ ರೈಸ್ ಮಾಡ್ತಾ ಇದ್ದೀವಿ. ಎಣ್ಣೆ ಹಾಕಿದ್ದಾರೆ. ಎಣ್ಣೆ ಹಾಕಿ ಇದೇನೇನು ಸ್ಪೈಸಸ್ ಇದು ಲವಂಗ ಚಕ್ಕೆ ಏಲಕ್ಕಿ ಫುಲ್ ಕಾಗ್ತಾ ಇದೆ. ಈರುಳ್ಳಿ ಟೊಮೊಟೊ ಆ್ಯಡ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈರುಳ್ಳಿ ಟೊಮೊಟೊ ಬಿಸಲು ಹಚ್ಬೇಕಂತ. ಅರಿಶಿನ ಪುಡಿ, ಗರಂ ಮಸಾಲ ಅಷ್ಟೇ ಹಾಕದಮ್ಮ. ನಾನು ಜಾಸ್ತಿ ಹಾಕಿ ಪಾಪಡಂಗೆ ಮತ್ತೆ ಅದ್ರ ಸ್ಮೆಲ್ ಅವನಿಗೆ ಇದಾಗ ಚಕ್ಕೆ ಲವಂಗ ಹಾಕ್ತಿರ್ತೀನ. ಆ ಚಕ್ಕೆ ಲವಂಗ ಸಾಕು, ಗರಂ ಮಸಾಲೆ ಯಾಕೆ ಹಾಕ್ತೀರ? ನನ್ನ ಮಗಳಿಗೆ ನಾನು ನನ್ನ ಮಕ್ಕಳಿಗೆ ಅರ್ಧ ಸ್ಪೂನ್ ಮೇಲೆ ಹಾಕ್ತೀನಿ ನಾನು ಗರಂ ಮಸಾಲೆನ. ಅಲ್ಲ ಚಕ್ಕೆ ಲವಂಗನೂ ಹಾಕಿ ಹಾಕ್ಬಾರ್ದು. ಒಂಥರ ಅದೇ ಒಂಥರ ಸ್ಮೆಲ್ ನೋಡಿ, ಹತ್ರ ಸ್ಮೆಲ್ ಬರಲ್ಲ, ಲೈಟಾಗಿರುತ್ತೆ. ಸ್ವಲ್ಪ ತಡೆ. ಇದು ನಿಂಗೆ ಬೇಕು ಅಂದರೆ ಇಷ್ಟ ಆಗುತ್ತೆ. ಏನು ಮಾತು? ಅದೇ ಗರಂ ಮಸಾಲೆ ನೀನು ಹೇಳಿದೆಯಲ್ಲ. ಅಲ್ಲ ಹಂಗಲ್ಲ, ಹಾಕಲ್ಲ ಅಷ್ಟು. ನಾ ಹಾಕೋದು ಹೇಳಿದ್ದ ಅಷ್ಟೇ. ಹಾಕಿಲ್ಲಲ್ಲ, ಎಣ್ಣೆ ಹಾಕಿದ್ದೇನಲ್ಲಮ್ಮ. ಹೌದು, ಕಸ್ತೂರಿ ಮೇಥಿ ಏನು ಪರವಾಗಿಲ್ಲ. ಪಲಾವೆಲ್ಲ ಕಟ್ಟು ಮೊದಲಿಲ್ಲ ಎಲ್ಲಿ ಇದೆಯಮ್ಮ? ನಚ್ಚೋತ್ರ ಕೇಳಬೇಕು ಎಲೆ ಅದು. ನಾನು ಊರಿಗೆ ಹೋಗೋ ಟೈಮಲ್ಲಿ ಒಯ್ಯೋದಕ್ಕೆ ಬಾಡೋಗ್ಬಿಡುತ್ತೆ ನಮ್ಮ. ಅಲ್ಲ ಹೌದಾ? ತೊಗೊಂಡು ಬರ್ರಿ. ಓಹ್ ಹೌದೌದು, ಹ್ಞೂ ಕಳ್ಸೋಣ ಪಾಪ. ಹೇಳಿದ್ನಲ್ಲ ನಾನು ನಿನ್ನೆ. ಕವರೆಲ್ಲ ಬಿಡು, ಬಾಕ್ಸ್. ನಾ ಹೋಗಲ್ಲಪ್ಪ. ಗಪ್ಪ. ಅವ್ರ ಫ್ರೆಂಡ್ ಹಾಕೊಂಡು ನಾವು ಹೋಗೋಕೆ ಹೋದ್ರೆ ಅಷ್ಟೇ, ನಾನು ಹೊಟ್ಟೆ ನೋವು ತಿನ್ಬೇಕಷ್ಟೆ. ನನಗೆ ನಾ ಹೋಗ್ತಿದ್ದೆ ಇಷ್ಟು ದಿನಾನು ಹೊಟ್ಟೆ ನೋವು ತಿರ್ಲಿಲ್ಲ. ಈ ಒಂದು 2 ತಿಂಗಳಿಂದ ಭಾರಿ ನೋವಪ್ಪ. ಸೀಟಿನೇನು ಪ್ರಾಬ್ಲಮ್ ಇಲ್ಲ, ಹೋಗಿ ಜರ್ನಿ ಹೆವಿ ಆಗುತ್ತೆ ಅಷ್ಟೇ. ಅವನು ಟರ್ನಿಂಗೇನಿಲ್ಲ ಜಾಸ್ತಿ ಅಂದ, ಆದ್ರೂ ಅಂದ ಪಾಪ. ಇದು ಪಲಾವ್ ಎಲೆ ಅಂತೀವಿ ನಮ್ಮಲ್ಲೇ. ಅಲ್ಲೆಲ್ಲ ಡ್ರೈ ಎಲ್ಲ ಸಿಗತ್ತೆ, ನಾವೇ ಬೆಳೆದಿರೋದು. ಒಳ್ಳೆ ಘಮ್ಮನತ್ತೆ, ಒಳ್ಳೆ ಟೇಸ್ಟ್. ಯಾವುದಕ್ಕಾದ್ರೆ ಹಾಕ್ಲಿ, ನೀವು ನಾನ್ ವೆಜ್ಜಿಗೆ ಇದು ಯೂಸ್ ಮಾಡ್ಬೋದು, ಸಾಕಾಗಿರತ್ತೆ, ಘಮ್ಮನತ್ತೆ. ಏನಂತೀರಾ ಸುಮತಿಯವರು? ಕಸ ಅದು ಕಸ ಸೇರ್ಕೊಂಡು ಹೋಗೋದು ಅಷ್ಟೇ. ಈಗ ಬಟಾಣಿ ಆ್ಯಡ್ ಮಾಡ್ತಾ ಇದ್ದೀವಿ. ಇಷ್ಟು ಹಾಕ್ರಿ, ಸಿಗುತ್ತೆ ಬಾಯಿಗೆ ಚೆನ್ನಾಗಿ. ಇಲ್ಲ, ಓ ನನ್ನ ಲಾಗ್ ಬಂತು. ಅವಲಕ್ಕಿ ಲಾಗ್ ಬಿಟ್ಟಿದ್ನಲ್ಲ, ಈಗ ಬಂತು. ಓ ಐತೆ, ಇವ್ರು ಈಗಲೇ ಮರ್ರೆ ಕೇಳೋದೆಲ್ಲ. ಹೌದಪ್ಪ, ಗೊತ್ತಾಗಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಾಂಬಾರು ಪೌಡ್ರ್ ಹಾಕ್ತಿರಲ್ಲ ನಮ್ಮ. ಆಗತ್ತೆ ನೋಡ್ರಿ ಇವತ್ತು ಹಂಗೆ ಪಪ್ಪ. ಇಲ್ಲ ನನ್ನ ಕಡೆ ನೋಡ್ರಿ ಹಿಂಗೆ ಹಿಂಗಿರುತ್ತೆ ಇವತ್ತು.
ಕ್ಯಾರೆಟ್. ಇದು ಏನಂದರೆ ನಾವು ತುರ್ಕೊಂಡು ಹಾಕಬೇಕಿತ್ತು, ಅದಕ್ಕೆ ನಾನು ನನಗೇನೆ ಇಷ್ಟ ಇಲ್ಲ ತುರ್ಕೊಂಡು ಹಾಕೋದು. ಅದಕ್ಕೆ ನಮ್ಮ ಮನೆಗೆ ನಾನು ಕಟ್ ಮಾಡಿ ಹಾಕ್ರಿ ಅಂದೆ, ಅದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದಾರೆ ಇವಾಗ ಕ್ಯಾರೆಟ್ನ. ತುರ್ದೆ ಮಾಡೋದು, ನಾವು ತುರಿಯೋಕ್ಕೆ ಬಿಟ್ಟಿಲ್ಲ, ಯಾಕಂದರೆ ಸಿಗಲ್ಲ ತಿನ್ನೋದಕ್ಕೆ ಅಂದೆ. ಹಿಂಗಿದ್ರೆ ಬಾಯಿಗೆ ಚೆನ್ನಾಗಿ ಸಿಗತ್ತೆ, ಅದಕ್ಕೆ ಹೀಗೆ ಹಾಕಿ ಕಟ್ ಮಾಡೋಕ್ಕೆ ಹೇಳಿದೆ. ಹೀಗೆ ಕಟ್ ಮಾಡಿ ಹೀಗೆ ಹಾಕಿ ಅಂದರೆ ಹಾಗೆ ಹಾಕಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಒಟ್ಟಿನಲ್ಲಿ ತಿನ್ನೋಕ್ಕೆ ಚೆನ್ನಾಗಿದ್ರೆ ಸೈ ಅಷ್ಟೇ. ಬಾಯಿ ತುಂಬ ಸಿಗ್ಬೇಕು ಹೀಗೆ, ಅವಾಗಲೇ ಚೆಂದ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್. ಇದೇ ನಮ್ಮನೆದು ಬಿರಿಯಾನಿ ಎಲೆ, ಪಲಾವ್ ಎಲೆ ಚೆನ್ನಾಗಿ ಬೆಳ್ಕೊಂಡಿದ್ದು. ದನ ಎಲ್ಲ ಬಂದ್ಬಿಟ್ಟು ತಿಂದ್ಬಿಟ್ಟಿದೆ. ಹಿಂಗೆ ಬಂದರೆ ಹೌದು. MTR ಸಾಂಬಾರ್ ಪೌಡರ್ ಇದು ಇವಾಗ 1 ಸ್ಪೂನ್ ಏನಮ್ಮ, 1 ಸ್ಪೂನ್ ಸಾಂಬಾರ್ ಪೌಡರ್, ಹಾಗೆ 1 ಸ್ಪೂನ್, 2 ಸ್ಪೂನ್ ಹಾಕಿದ್ರ? 1.5 ಸ್ಪೂನ್ ಸಾಂಬಾರ್ ಪೌಡರ್ ಹಾಕಿದ್ದಾರೆ. ನೆಕ್ಸ್ಟ್ ಇವಾಗ ಬಂದ್ಬಿಟ್ಟು ಚಿಲ್ಲಿ ಪೌಡರ್. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಅಷ್ಟೇ. ನಮ್ಮಮ್ಮ ಮಾಡೋ ಪಲಾವ್ ಆಗಲಿ, ರೈಸ್ ಐಟಮ್ ಯಾವುದೇ ಆದ್ರೂ ನನಗೆ ಭಾರಿ ಇಷ್ಟ. ಆದರೆ ನಾನು ಅದೇ ರೀತಿ ಮಾಡ್ಕೊತೀನಿ, ಆದರೆ ಆ ಟೇಸ್ಟೇ ಬರೋಲ್ಲ, ಏನು ಮಾಡೋಕ್ಕಾಗಲ್ಲ. ಎಷ್ಟು ಗ್ಲಾಸ್ ಅಕ್ಕಿ ಅಮ್ಮ? 3 ಗ್ಲಾಸ್ ಅಕ್ಕಿ, 3 ಚೊಂಬು ನೀರು. ಚಂಬದು ಸಣ್ಣದಿದೆ, 2 ಗ್ಲಾಸ್ ಲೆಕ್ಕದಲ್ಲಿ. ಅಷ್ಟೇ. 2 ಗ್ಲಾಸ್ ಹಿಡಿಯುತ್ತೆ, ಅದಕ್ಕೆ ಅದರಲ್ಲೇ ಹಾಕ್ಬಿಡ್ತೀವಿ ನಾವು. ಅಳತೆ ಚೊಂಬದು ಅಷ್ಟೇ. ಮಾಡಿ ಸ್ವಲ್ಪ ಕೂಡ ಅಕ್ಕಿ ಹಾಕೋದು. ಅಕ್ಕಿ ಹಾಕಿ ವಿಸಲ್ ಹೊಡ್ಸಿದ್ರೆ ಮುಗೀತು ನಮ್ಮ ಕ್ಯಾರೆಟ್ ರೈಸ್ ಆದಂಗೆ, ಆಮೇಲೆ ಹೊಡೆದಂಗೆ. ಕ್ಲೋಸ್ ಮಾಡುವ. ಹೇ ಬ್ರಷ್ ಮಾಡ್ಕೊ ಬಾರೆ ಇಲ್ಲಿ. ಅರ್ಧ ಲಿಂಬು ಆ್ಯಡ್ ಮಾಡ್ತಿದ್ದಾರೆ ಇವಾಗ. ಇಷ್ಟ ಹಾಕಿ ಕ್ಲೋಸ್ ಮಾಡಿಬಿಡ್ತಾರೆ. ಮಾಡಿ 1 ವಿಸಲ್ಲಾಗಿ ಇಳಿಸಿ ಆದಮೇಲೆ ಹೇಗೆ ಬಂತು ಅಂತ ತೋರಿಸ್ತೀನಿ. ಕುಕ್ಕರ್ ಮುಚ್ಚ. ಇಷ್ಟೇ, 1 ವಿಸಲ್ ಆದಮೇಲೆ ತೋರಿಸ್ತೀನಿ. ಕ್ಯಾರೆಟ್ ರೈಸ್ ರೆಡಿಯಾಗಿದೆ ಇವಾಗ. ಈ ವಿಡಿಯೋ ಇಷ್ಟ ಆದಲ್ಲಿ ಕ್ಯಾರೆಟ್ ರೈಸ್ ರೆಡಿಯಾಗಿದೆ ಇವಾಗ, ಹಾಕ್ಕೊಂಡು ತಿನ್ನೋದಂತೆ ಬಾಕಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಹಾಕ್ಕೊಂಡು ಹೊಡಿತೀವಿ, ಹಿಂಗಲ್ಲ. खत्म. बाय बाय, टाटा, गुड बाय, गया.